ಏನೇ ಸುಮಿ ನಿನ್ನ ಜೊತೆ ಇದ್ದಿದ್ದು ಮುಮ್ತಿ ಎಲ್ಲನೂ ಇವತ್ತು ಯಾವ ಲೆಕ್ಕದಾಗೆ ಸೀಮಂತರಾಗೋಗ್ಬಿಟ್ಟವಳಲ್ಲೇ. ಒಳ್ಳೆ ದುಡ್ಡು ಮಾಡ್ಕೊಂಡು ಒಳ್ಳೆ ಸಕ್ಕತ್ತಾಗಿ ಸೆಟ್ಲ್ ಆಗೋಗ್ಬಿಟ್ಟವಳೆ. ಯಾರು? ಮುಮ್ತಿನ? ಹೌದಾ? ಏನನ್ನ ಇಸ್ಸೆ ಗೊತ್ತಿಲ್ವಲ್ಲ. ಹೆಂಗ್ ಸೆಟ್ಲ್ ಆದ್ಲು? ಅವ್ರ ಮಗಳು ದಾರಿನಾಗ ಹೋಗ್ಬೇಕಾರೆ ಯಾರೋ ರಕ್ತ ಕೇಳ್ತಿದ್ರಂತೆ, ರಕ್ತವ ಕೊಟ್ಲಂತೆ. ಕೊಟ್ಟಿದ್ದಕ್ಕೆ ಅವ್ರು ಯಾರೋ ಸಾವುಕಾರ ಮಂದಿನಂತೆ ಭಾಳ ಖುಷಿ ಪಟ್ಬಿಟ್ಟು ಅದೇ ಅಲ್ಲಿ ಪ್ಯಾಟೆ ಬೀದಿನಾಗಿಲ್ವಾ, ಮೇನ್ ರೋಡಾಗಿಲ್ವಾ, ಅಲ್ಲೇನಿಯ ದೊಡ್ಡದು ಹಣ್ಣಿನ ಅಂಗಡಿ ತರಕಾರಿ ಅಂಗಡಿನ ಮಾಡಿ ಕೊಟ್ಬಿಟ್ಟವ್ರೆ. ದೊಡ್ಡ ಅಂಗಡಿ ಗೊತ್ತೇನು? ಏನಜ್ಜಿ ನೀನು ಹೇಳ್ತಿರೋದು ನಿಜನಾ? ಯಾಕೆ ನಿನ್ನ ಫ್ರೆಂಡ್ ನಿಂಗೆ ಏನು ಹೇಳಿಲ್ವೇನು? ನಾನು ಯಾಕೆ ಸುಳ್ಳಲ್ಲಿ, ನಾನು ನಿಜನೇ ಹೇಳ್ತಿರೋದು. ನಿಜವಾಗ್ಲೂ ದೊಡ್ಡ ಅಂಗಡಿ ನೀನಿಯ ಈಗ ಕೊಟ್ಬಿಟ್ಟವಳೆ. ಅಯ್ಯೋ ಯಪ್ಪ, ಒಳ್ಳೆ ವ್ಯಾಪಾರನಂತೆ. ದಿನಕ್ಕೆ 3-4 ಸಾವಿರ ರೂಪಾಯಿ ಲಾಭನೇ ಬರ್ತದಂತೆ. ಅಂಥ ದೊಡ್ಡ ಅಂಗಡಿನಂತೆ. ನಾನು ಮುಮ್ತಿ ಸಿಕ್ಕಿದ್ಲಲ್ಲ ನೆನೆ ಮೊಮ್ಮಗನ ಕರ್ಕೊಂಡು ಹೋಗಕ್ಕೆ ಅಂತೇಳ್ಬಿಟ್ಟು ಬಂದಾಗ ಸಿಕ್ಕಿದ್ಲು ನನಗೆ. ಸಿಕ್ಕಿದ್ದಕ್ಕೆ ನಾನು ಮಾತಾಡಿಸ್ದೆ, ಏನಮ್ಮ ಇಸ್ಯಾ ಹಂಗೆ ಹಿಂಗೆ ಅಂತೇಳ್ಬಿಟ್ಟು ಕೇಳಿದ್ದಕ್ಕೆ ಹಿಂಗೆ ಅಂತ ಎಲ್ಲ ಹೇಳಿದ್ಲು. ಅದಕ್ಕೆ ನೀನು ಫ್ರೆಂಡ್ ಅಲ್ವಾ, ನೀನು ಜೊತೆಗೆ ಇದ್ರಲ್ಲ ಎಷ್ಟು ದಿನ, ಅದಕ್ಕೆ ನಿಂಗೂ ಗೊತ್ತೇನು ಅಂತ ಕೇಳಿದೆ. ಹೌದಾ? ಇಲ್ಲ ಕಣಜಿ, ನಂಗೆ ಏನೂ ಗೊತ್ತಿಲ್ಲ. ಆ ಮುಮ್ತಿ ನೋಡಿ ನನಗೆ ಏನೂ ಹೇಳಿಲ್ಲ. ಅದೇ ಊರಾಚೆ ಅಲ್ಲ, ಇಲ್ಲಿ ಇದ್ರ ಹತ್ರ ಬಸ್ ಸ್ಟ್ಯಾಂಡ್ ಹತ್ರ ಐತಲ್ಲ ಅದೇನು, ಅಲ್ಲಿ ರೋಡ್ ಸೈಡ್ ಏನು ಐತಂತ ಹೋಗಿ ದೊಡ್ಡದಾಗ ಕಾಣಿಸ್ತದಂತೆ. ಏನು ದೊಡ್ಡದಾಗ ಹಾಕಿ ಮಡಗವ್ರಂತೆ. ನಾನು ನಾಳೆ ನಡೆದಾಗ ಯಾವಾಗ ಹೋಗಿ ನೋಡ್ಕೊಂಬಿಟ್ಟು ಬರ್ತೀನಿ. ಆಗಲೇ ಒಂದು ದಿನದ ವ್ಯಾಪಾರನೇ ಮುಗ್ದೋಗ್ಬಿಟ್ಟೈತೆ. ಜೋರು ವ್ಯಾಪಾರನಂತೆ ಕಣೆ ಸುಮಿ. ಎಲ್ಲರೂ ಉದ್ಧಾರ ಆದ್ರೂ ಕಣ್ಲೆ, ನೀನೇ ಹಿಂಗೆ ಏನೇ ಇರೋದು ಅಂತ ಹೇಳಿದ್ರೆ ನೋಡು. ಆ ಕಮ್ಲಿ ಹಂಗೇನೇನಿಯ ಈಗ ನೋಡು, ಇವ್ರು ರಾಹುಲ್ ಅವ್ರ ಅಮ್ಮ ಎಲ್ಲರೂ ಉದ್ಧಾರ ಆದರು. ಈಗೆಲ್ಲ ನೋಡು ಮಮ್ತಿ ನೀನು ಒಬ್ಳೇ ಏನಿಯ ಬಾಕಿ ಇರೋದು ಲೆಕ್ಕ. ನೀನು ಹಿಂಗೆ ಎಷ್ಟು ದಿನ ಅಂತ ಹೇಳ್ಬಿಟ್ಟಿತ್ಯಾ, ನೀನು ಇವಾಗ ನಿನ್ನ ಸಸ್ಯ ಮಗನ ಜೊತೆ ಸೇರ್ಕೊಳ್ಳೋದು ಬಿಟ್ಬಿಟ್ಟು ಇದೆಲ್ಲನೂ ಬೇಕೇನೆ ನಿನಗೆ? ಆ ಮುಮ್ತಿ ನನಗೊಂದು ಮಾತು ಹೇಳಿಲ್ವಲ್ಲ ಕಣಕ್ಕ. ಅಲ್ಲ, ಒಂದು ಮಾತು ಹಿಂಗೆ ಸೆಟ್ಲ್ ಆಗಿದ್ದೀನಿ ಅಂತ ಹೇಳ್ಬಿಟ್ಟು ಇಷ್ಟು ದಿನ ನನ್ನ ಜೊತೆಗೆ ಇದ್ಲು, ನನ್ನ ಜೊತೆನೇ ಸಂದಕ್ಕಿದ್ಲು. ಎಲ್ಲ ನನ್ನ ಜೊತೆನೇ ಸಂದಕ್ಕಿದ್ದು ಚೆನ್ನಾಗಿದ್ದು. ಇವತ್ತು ನನಗೇನೇ ಹೇಳಿಲ್ಲ ನೋಡಿ, ಹಿಂಗೆ ಐತೆ ಪರಿಸ್ಥಿತಿ, ಹಿಂಗೆ ಆಗ್ಬಿಟ್ಟಿದ್ದೀನಿ ಕಣಮ್ಮಿ ಅಂತ ಹೇಳಿಲ್ಲ. ಊಟ ಸಿಗ್ದಿದ್ದಾಗ ದೇವಸ್ಥಾನದಾಗೆ ಜೊತೆ ಕುತ್ಕೊಂಡು ಪ್ರಸಾದ ಹಂಚ್ಕೊಂಡು ತಿಂದಿರೋದೆಲ್ಲ ಮರ್ತೋಗ್ಬಿಟ್ಲೇನು? ಮರ್ತಿರಲ್ಲ ಅನ್ನಿಸ್ತದೆ. ಬ್ಯುಸಿ ಅಲ್ವಾ, ಅದಕ್ಕೇನು ಏನಾರ ತಲೆ ಕೆಟ್ಕೊಂಡು ಕೆಲಸ ಮಾಡ್ಕೊಂಡು ಕುಂತಿರ್ಬೇಕು. ಅಲ್ಲಿಗೆ ಹೋಯ್ತೀನಿ ಕಣಕ್ಕ ನಾನು. ಮತ್ತು ಅಲ್ಲಿಗೇನೆ ಹೋಗ್ಬಿಟ್ಟು ನಾನು ಕೇಳ್ತೀನಿ. ನನಗೂ ಸಹಾಯ ಏನಾರ ಮಾಡ್ತಾಳೆ ಅಂತ ಅನ್ನಿಸ್ತದೆ. ಅವಳು ಇವಾಗ ಸೆಟ್ಲ್ ಆಗೋಳೆ ಅಂತಂದಮೇಲೆ ನಾನು ಸೆಟ್ಲ್ ಆಗೋಕ್ಕಿಲ್ವೇನು, ನನ್ನನ್ನು ಸೆಟ್ಲು ಮಾಡ್ಸೋಕ್ಕಿಲ್ವೇನು? ನಾನು ಕೇಳ್ತೀನಿ. ನನಗೂ ಏನಾರ ಒಂದು ಚೂರು ನೋಡೇ ನಾನು ಬರ್ತೀನಿ ಅಂತ. ಏನೋ ಕಣಮಿ ನಿನ್ನಿಷ್ಟ. ಹೋಗಿ ಕೇಳಿ, ಕೊಟ್ಟರೆ ಕೊಡಲಿಲ್ಲ ಅಂತಂದರೆ ಬೇಡ. ಇನ್ನೇನು ಮಾಡೋಕ್ಕಾಯ್ತದೆ? ಕೊಟ್ರೆ ಇಸ್ಕ, ಯಾರು ಬೇಡ ಅಂತಂದ್ರು ಹೋಗೋಗು ಕೇಳೋಗು. ಆದರೆ ಶಾನೆ ಚೆನ್ನಾಗಿ ಅಂಗಡಿ ಕವ್ರೆ ಅಂತ ಮಾತ್ರ ಕೇಳ್ಪಟ್ಟೆ ಅಷ್ಟೇ. ನೀನು ಹೋಗಿ ಕೇಳು. ಅಲ್ಲ, ನೀನು ಬೆಳೆದ್ರೆ ನಿಂದು, ಫ್ರೆಂಡ್ ಬೆಳೆದ್ರೆ ಫ್ರೆಂಡು. ಆದರೆ ನಿನ್ನ ಫ್ರೆಂಡ್ನ ಇಷ್ಟೊಂದು ನಂಬ್ಕೊಂಡಿದ್ಯಲ್ವಾ, ಏನೋ ನಿನ್ನಿಷ್ಟ. ಹೋಗಿ ಕೇಳು. ಇರು ಹೋಯ್ತೀನಿ. ಅವಳಿಗೂ ತುಪ್ಪು ಹಾಕೋಕ್ಕಿಲ್ಲ, ಹೋಗು. ಅವಳು ಏನೋ ದೊಡ್ಡದಾಗ ಆರತಿ ಎತ್ಬಿಟ್ಟು ಕರಿತಾಳೆ ಅಂತ ಅನ್ಕೊಂಬಿಟ್ಟವಳೆ ಅಂತ ಅನ್ನಿಸ್ತದೆ. ತುಪ್ಪು ಹಾಕೋಕ್ಕಿಲ್ಲ ಮಮ್ತಿ. ಆವಾಗಲೇ ಹೇಳೋದಲ್ಲ, ಈ ಸುಮಿ ಸವಾಸ ಮಾಡೇನಿಯ ಕೆಟ್ಟಿದ್ದು ಅಂತ ಹೇಳ್ಬಿಟ್ಟು ಅಂತದ್ರಾಗಿ ಇವಾಗ ಹೋಗಿದ ತಕ್ಷಣ ಆರತಿ ಎತ್ಬಿಟ್ಟು ಒಳಗಡೆ ಕರ್ಕೊಂಬಿಡ್ತಾಳೆ ಅವಳು. ಈ ಸುಮಿಗೆ ಸರಿಯಾಗಿ ಅರ್ಥ ಆಯ್ತದೆ. ಇಷ್ಟು ದಿನ ಜೊತೆಗಿದ್ದು ಫ್ರೆಂಡ್ಸ್ ಥರ ನಾಟಕ ಮಾಡಿದ್ದು ಯಾರು ಅಂತ ಹೇಳ್ಬಿಟ್ಟು ಸರಿಯಾಗಿ ಅರ್ಥ ಆಯ್ತದೆ. ಓಹೋ, ಇದೇನೇನಿಯ ಅಂಗಡಿ ಅನ್ನಿಸ್ತದೆ, ಹೊಸ್ದಾಗಿ ಓಪನ್ ಆಗಿದ್ದಂಗೆ ಐತೆ. ಎಷ್ಟು ದೊಡ್ಡದಾಗೈತೆ. ಆ ಅಜ್ಜಿ ಹೇಳಿದ ನಿಜನೇನಿಯ. ಹೆಂಗೋ ಫ್ರೀ ಬಸ್ ಹೊತ್ಕೊಂಬಿಟ್ಟು ಬಂದೆ. ಒಳ್ಳೆ ಹಣ್ಣು ಗಿಣ್ಣು ಹಂಪಲ್ಲಿ ಎಲ್ಲ ಎತ್ಕೊಂಡು ಹೋಗ್ಬೋದತ್ತಾಗೆ. ಅಲ್ಲ, ಇವಳು ಇಷ್ಟು ಸಂತಾಗ ಸೆಟ್ಲ್ ಆಗೋಳೆ ಅಂದಮೇಲೆ ನಾನು ಸೆಟ್ಲ್ ಆದಂಗೆ ಏನಿಯ? ಮುಮ್ತಿ ಸೆಟ್ಲ್ ಆದ್ರೇನು, ನಾನು ಸೆಟ್ಲ್ ಆದ್ರೇನು? ಅವಳು ಸೆಟ್ಲ್ ಆದರೆ ನಾನು ಸೆಟ್ಲ್ ಆದಂಗೆ ನೋಡು. ನಾನು ಇಲ್ಲೇ ಸೇರ್ಕೊತೀನಿ. ಇವ್ರ ಜೊತೆ ಏನಾರ ಕೆಲಸ ಕೊಟ್ಟರೆ ಸೇರ್ಕೊಂಡು ನಾನು ಮತ್ತು ಬಿಸ್ನೆಸ್ ಪಾರ್ಟ್ನರ್ ಆಗೋಗ್ಬಿಡ್ತೀನಿ ನಾನು. ಚೆನ್ನಾಗೈತೆ ಅಂಗಡಿ, ಯೋಸ್ ದೊಡ್ಡದಾಗೈತೆ. ಅಪ್ಪ ದೇವ್ರೆ. ಓಹೋ, ಈ ಕಡೆ ಬೇರೆ ಹಣ್ಣುಗಳು ನೋಡು, ಕೊಲ್ಲಂಗಡಿ ಹಣ್ಣು ಅದು ಏನೇನು ಅನ್ಕೊಳಪ್ಪ. ಈ ಶುದ್ಧ ಮಾಡೋಗ್ಬಿಟ್ಟವ್ರಲ್ಲ ಹಣ್ಣುಗಳೆಲ್ಲನೂ ಎಂತ ಸಂದಾಕ್ ಮಡಗವ್ರು ನೋಡು. ಎಷ್ಟು ಬೇಕೋ ಅಷ್ಟು ಫ್ರೀಯಾಗಿ ಎತ್ಕೊಂಡು ಹೋಗ್ಬೋದು, ತಿನ್ಬೋದು. ಇನ್ನೇನು ಮುಮ್ತಿ ಸೆಟ್ಲ್ ಆದ್ರು ಅಂದಮೇಲೆ ನಾನು ಸೆಟ್ಲ್ ಆದಂಗೆ ಏನಿಯ. ಒಂದು ಮನೆಗಿನೇ ಏನಾದ್ರೂ ಕೊಡು ಅಂತ ಕೇಳಿದ್ರೆ ಕೊಟ್ಟೆ ಕೊಡ್ತಾಳೆ. ಮನೆಗಿನೇ ಎತ್ಕೊಂಡು ಒಂದು ರೇಂಜಿಗೆ ಸೆಟ್ಲ್ ಆಗ್ಬಿಡ್ತೀನಿ. ಲೇ ಮಮ್ತಿ, ಓ ಮಮ್ತಿ. ನೀವಾ? ಹೇಳಿ, ಏನಾಗಬೇಕಾಗಿತ್ತು? ಎಂತೇಜ ಫುಲ್ ದೊಡ್ಡ ಅಂಗಡಿ ಇಕ್ಕೊಂಡು ಸೆಟ್ಲ್ ಹೋಗ್ಬಿಟ್ಟಿದ್ದೀರಾ? ನೂಕ ಗಾಡಿನಾಗ ಓಡಾಡ್ತಾ ಇದ್ದೆ ತರಕಾರಿ ಮಾರ್ಕೊಂಡು. ಹೆಂಗನ್ವೆ ಭಾಳ ಸಂದಾಗ ಸೆಟ್ಲ್ ಹೋಗ್ಬಿಟ್ಟಿದ್ಯಾ. ನೋಡಿದ್ರೆ ಏನಿಯ ಭಾಳ ಖುಷಿ ಆಗ್ತಾಯಿತ್ತು ನನಗಂತೂ. ಎಂಥ ಸಂದಾಗ ಸೆಟ್ಲ್ ಆಗಿದ್ದೀಗ ನೋಡು ನೀನಂತೂ. ಹಬ್ಬ ಲಾಟ್ರಿ ನಿನಗಂತೂ. ನನಗಂತೂ ಭಾಳ ಖುಷಿ ಆಗ್ತೈತೆ ಸೆಟ್ಲ್ ಆಗಿರೋದು ನೋಡ್ಬಿಟ್ಟು. ಎಲ್ಲಿ ನಿಮ್ಮಮ್ಮ ನನ್ನ ಜೊತೆ ಇದ್ದಿದ್ದು? ನನ್ನ ಜೊತೆ ಇದ್ಕೊಂಡು ನನ್ನ ಜೊತೆ ಓಡಾಡ್ಕೊಂಡಿದ್ಲು. ಇವತ್ತು ನನ್ನ ಜೊತೆ ಇದ್ದಳು 2-3 ದಿನಕ್ಕೆ ಏನಿಯ ಇಷ್ಟು ಚೆನ್ನಾಗಿ ಸೆಟ್ಲ್ ಆಗೋಳೆ ಅಂತಂದರೆ ಕೇಳೋಕೆ ಒಂಥರ ಖುಷಿ ಆಯ್ತದಲ್ವಾ? ಅದಕ್ಕೆ ನೋಡ್ಕೊಂಡು ಮಾತಾಡಿಸ್ಕೊಂಡು ಹೋಗನಿ ಅಂತ ಹೇಳ್ಬಿಟ್ಟು ಬಂದೆ. ಗೊತ್ತಾ ನೋಡಿ,
ನೋಡ್ಬಿಟ್ಟು ಮಾತಾಡ್ಸ್ಕೊಂಡು ಹೋಗಿ ಏನು ತಾನೇ ಮಾಡಬೇಕು. ಈಗ ನಮ್ಮಮ್ಮ ಮೊದಲ ಥರ ಇಲ್ಲ, ಈಗ ಬ್ಯುಸಿಯಾಗಿ ಹೋಗ್ಬಿಟ್ಟವ್ರೆ ನೋಡಿ. ಸುಮ್ಮನೆ ಬಂದು ಈ ಥರ ಎಲ್ಲ ಅದು ಇದು ಅಂತ ಮಾತಾಡೋದು ಇದೆಲ್ಲ ದಯವಿಟ್ಟು ಬಿಟ್ಬಿಡಿ ಸರಿನಾ. ನೋಡಿ ನಿಮ್ಮದು ಒಂದು ಸಂಸಾರ ಅಂತ ಐತೆ, ಅಲ್ಲಿ ಆ ಲಕ್ಷ್ಮಕ್ಕ ಅವರೆಲ್ಲ ಎಷ್ಟು ಒಳ್ಳೆಯವರು ಗೊತ್ತಾ. ನನ್ನೇ ಇಷ್ಟು ಚೆನ್ನಾಗೆಲ್ಲ ನೋಡ್ಕೊಂಡವ್ರೆ ಅಂತಂದರೆ ನಿಮ್ಮನ್ನು ನೀನು ಎಷ್ಟು ಚೆನ್ನಾಗಿ ನೋಡ್ಕೊಬೇಡ ಹೇಳಿ. ಸುಮ್ಮನೆ ಹೋಗಿ ಅಲ್ಲಿರಿ. ಇಲ್ಲಿ ಬಂದ್ಬಿಟ್ಟು ನಮ್ಮ ಅಮ್ಮನ ಹತ್ರ ಏನು ಮಾತಾಡಬೇಕು ಅಂತ ಬಂದಿದ್ದೀರಾ. ಈಗ ನಮ್ಮಮ್ಮ ಎಲ್ಲನೂ ಮರೆತು ನಮ್ಮ ಜೊತೆ ಭಾಳ ಖುಷಿಯಾಗೈತೆ. ಏ ಸುಮ್ಕಿರು ಮಮ್ತಿ ಏನು ಅಂತ ನನಗೆ ಗೊತ್ತಿಲ್ವಾ, ನೀನು ಸುಮ್ಕಿರು. ಕಾರಿ ಮಮ್ತಿನ ಮಮ್ತಿ, ಲೇ ಮಮ್ತಿ ಬಾರೇ. ಓ ಮಮ್ತಿ ಏನೇ ನಾವು ಅನ್ಕೊಂಡಾಗೇನೆ ನೀನು ಸೆಟ್ಲಾಗಿ ಹೋಗ್ಬಿಟ್ಟಿದ್ಯಾ. ನೀನು ಸೆಟ್ಲಾದ್ರೇನು ನಾನು ಸೆಟ್ಲಾದ್ರೇನು ತಗ, ಇಬ್ರು ಸೆಟ್ಲಾದಂಗೆ ಏನಿಯ ಲೆಕ್ಕ. ನೀನು ಸೆಟ್ಲಾಗಿದೀಯ ಅಂತಂದ್ಮೇಲೆ ನಾನು ಸೆಟ್ಲಾದಂಗೆ ತಾನೇ ಲೆಕ್ಕ. ಅಬ್ಬಬ್ಬಾ ಭಾಳ ಖುಷಿ ಆಗ್ತೈತೆ ನನಗಂತೂ ಮಮ್ತಿ. ನೀನು ಇಷ್ಟು ದೊಡ್ಡ ಅಂಗಡಿನಾಗ ಓನರ್ ಆಗೋಗ್ಬಿಟ್ಟಿದ್ಯ ಅಂದರೆ ಭಾಳ ಖುಷಿ ಆಗ್ತೈತಿ. ದಿನಕ್ಕೆ 3-4 ಸಾವಿರ ರೂಪಾಯಿ ಲಾಭನೇ ಸಿಗ್ತದಂತೆ. ನಿಜವೇನು ಬೂಡೆ ಅಷ್ಟು ಚೆನ್ನಾಗಿ ಸಿಕ್ಕಿದ್ಮೇಲೆ ಇನ್ನೇನಂತೆ. ಲೇ ಮಮ್ತಿ ಇಲ್ಲಿ ಯಾವ ಹಣ್ಣನ ಎತ್ಕೊಂಡು ತಿನ್ಬೋದಾ, ಹೆಂಗನ ಇರ್ಬೋದಾ, ಸಂದಕ್ಕಿರ್ಬೋದಾ. ನಿಂದಾದ್ರೇನು ನಂದಾದ್ರೇನು ಫುಲ್ ಸೆಟ್ಲ್ ತಾನೇ. ನಾನಂತೂ ಕಾಯ್ತಾ ಇದ್ದೀನಿ ಕಣಪ್ಪ. ಹ್ಞೂ ಎಲ್ಲ ನನಗೆ ನೀನೇ ಸೆಟ್ಲ್ ಆಗೋದೇನಿಯೇ. ನಾನಂತೂ ಏ ಅಂಗಡಿ ಎಲ್ಲ ನಂದೇನಿಯೇ ಬಿಡು. ನಿಂದಾದ್ರೆ ನಂದಾದ್ರೇನು ಇಬ್ರದ್ದು ಒಂದೇ ಏನಿಯ ತಾನೇ. ಹ್ಞೂ ಅಲ್ಲ ಕಣಿ ಅಂಥ ಬಿಸ್ನೆಸ್ ಆಯ್ತೈತೇನೋ. ನನಗೆ ಹೇಳೋದಲ್ವೇ ಒಂದು ಮಾತು, ಊರವ್ರಿಗೆಲ್ಲ ಹೇಳಿದ್ಯಾ. ನನಗಂತೂ ಒಂದು ಮಾತು ಹೇಳಿಲ್ಲ. ನೀನಂತೂ ಇಷ್ಟು ದೊಡ್ಡ ಅಂಗಡಿ ಮಾಡಗೈದೀಯಾ, ಸಿಕ್ಕೈತೆ ನನಗೆ ಅಂಗಡಿ ಅಂತ ಒಂದು ಮಾತನ್ನ ಹೇಳ್ಬೇಕಲ್ವೇನೆ. ಲೇ ನಾನು ಯಾಕೆ ನಿನ್ಗೆ ಹೇಳ್ಬೇಕು. ನನ್ನ ಮನೆ ನನ್ನ ಸಂಸಾರ ನನ್ನ ಜೀವನದ ವಿಷಯನ ನೀನು ಪ್ರತಿಯೊಂದು ಹೇಳೋ ಅವಶ್ಯಕತೆ ಏನೇ ಐತೆ. ನನಗೇನು ತಲೆ ಕೆಟ್ಟೈತೆ ನಿನಗೆ ಪ್ರತಿಯೊಂದು ಇನ್ಫಾರ್ಮೇಷನ್ ಕೊಡೋಕ್ಕೆ. ನೀನೇನು ದೊಣ್ಣೆ ನಾಯ್ಕಿನ, ನಿನಗೆ ಊರು ದೊಣ್ಣೆ ನಾಯ್ಕಿನ ಪ್ರತಿಯೊಂದು ವಿಷಯನೂ ಹೇಳಕ್ಕೆ. ಇದೇನೇ ಮಮ್ತಿ ಹಿಂಗಂತಿದೀಯಾ. ಲೇ ಥೂ ನಿನ್ನ ಜೊತೆ ಇದ್ದಿದ್ದಕ್ಕೇನಿಯ ನಾನು ಹಾಳಾಗೋಗಿದ್ದು. ಸದ್ಯ ನಿನ್ನ ಜೊತೆ ಬಿಟ್ಟು ಬಂದು ನನ್ನ ಮಗಳ ಜೊತೆ ಸೇರ್ಕೊಂಡಿದ್ದಕ್ಕೆ ಇವತ್ತು ರಾಣಿ ಥರ ಇದ್ದೀನಿ ನಾನಂತೂ. ಥೂ ನಿನ್ನ ಜನ್ಮಕ್ಕಿಷ್ಟು. ಅಮ್ಮ ತಾಯಿ ದಯವಿಟ್ಟು ನಮ್ಮ ಅಂಗಡಿ ತಾಗ ಬಂದ್ಬಿಟ್ಟು ನಿನ್ನ ವಕ್ರ ದೃಷ್ಟಿನ ನನ್ನ ಅಂಗಡಿ ಮೇಲೆ ಹಾಕಕ್ಕೆ ಹೋಗ್ಬೇಡ. ಈಗಾಗಲೇ ನಿನ್ನ ಜೊತೆ ಸೇರಿದ್ದಕ್ಕೆ ಫುಟ್ಪಾತಿಗೆ ಬಂದ್ಬಿಟ್ಟಿದ್ದೆ ನಾನಂತೂ. ಇವಾಗ ಹೆಂಗೋ ನಾನು ನನ್ನ ಮಗಳು ನನ್ನ ಗಂಡ ನನ್ನ ಮೊಮ್ಮಗು ಎಲ್ಲ ಜೊತೆಯಾಗಿ ಸಂದಾಕಿದ್ವಿ. ನಿನ್ನ ವಕ್ರ ದೃಷ್ಟಿನ ನನ್ನ ಫ್ಯಾಮಿಲಿ ಮೇಲೆ ಹಾಕ್ಬಿಡವ ತಾಯಿ, ಹಾಕ್ಬೇಡ. ನಿನ್ನ ಕೈ ಮುಗಿದ್ಬಿಡ್ತೀನಿ ಇಲ್ಲಿಂದ ತೊಲಗು. ನೋಡು ನೀನು ನಾನು ಇನ್ನು ಯಾವ ಫ್ರೆಂಡ್ಶಿಪ್ಪು ನಮ್ಮಿಬ್ಬರು ಮಧ್ಯನೂ ಇಲ್ಲ. ನನಗೂ ನಿನಗೂ ಇನ್ನು ಯಾವ ಸಂಬಂಧನೂ ಇಲ್ಲ. ದಯವಿಟ್ಟು ಇಲ್ಲಿಂದ ಹೋಗೋದು ಕಲ್ತ್ಕ. ಬಂದ್ಬಿಟ್ಲು ಇಲ್ಲಿ. ಅವತ್ತೇ ಹೇಳಿದ್ದೀನಿ ತಾನೇ, ಅವತ್ತೇನು ಗೊತ್ತಿದ್ದಕ್ಕೂ ಹೇಳಿದ್ದೀನಿ. ಅಮ್ಮ ತಾಯಿ ನಿನ್ನ ಸವಸ ಬೇಡ, ನನ್ನ ಮಗಳು ಕೈ ಕಾಲು ಹಿಡ್ಕೊಂಡು ಮನೆಗೋಗ್ಬಿಡ್ತೀನಿ ಅಂತ ಹೇಳ್ಬಿಟ್ಟು. ನಿನಗೂ ಅಂತ ಯೋಗ್ಯತೆ ಇದ್ರೆ ನೀನು ಸೊಸೆ ನಿನ್ನ ಮಗನ ಕೈ ಕಾಲು ಹಿಡ್ಕೊಂಡು ಹೋಗು. ದಯವಿಟ್ಟು ನನ್ನ ಅಂಗಡಿ ತಕ್ಕ ಮಾತ್ರ ಬರ್ಬೇಡ. ನೀನು ಈಗಲೇ ಹೇಳಿದ್ದೀನಿ. ಏನು ನಿಮ್ಮ ಅಪ್ಪ ಸಂಪಾದನೆ ಮಾಡ್ಕೊಟ್ಟವನ ಇದನ್ನ ನಿಂದು ಅಂತ ಹೇಳ್ಕೊಳಕ್ಕೆ. ಚೆನ್ನಾಗಿ ಹೇಳ್ತೀಯ ನೀನಂತೂ. ಏನೇ ದುಡ್ಡು ಗಿಡ್ಡು ಎಲ್ಲ ಸಂತಾಗಿ ಬಂತು ಅಂತ ಹೇಳ್ಬಿಟ್ಟು ದೋಸ್ತಿನೇ ಮರೆತಿದೀಯೇನೆ. ನೀನು ಯಾವ ಸೀಮೆ ದೋಸ್ತಿನೇ. ಒಳ್ಳೇದು ಹೇಳ್ಕೊಡ್ದಂಗೆ ಬರೀ ಕೆಟ್ಟದ್ದು ಹೇಳ್ಕೊಡೋ ದೋಸ್ತಿ ನಿಂದೆ ಅಂತ ದೋಸ್ತಿನೇ. ನಿಂದು ಯಾವ್ದನ್ನ ದೋಸ್ತಿ ಅಂತ ಕರೀತಾರೆ ನಿಂದನ್ನ. ನಿನ್ನ ಮಕ್ಕ ಮುಚ್ಚ. ಏಯ್ ಒಯ್ತಾಯಿರು ಸುಮ್ಕೇನಿಯ ದೋಸ್ತಿನಂತೆ ದೋಸ್ತಿ. ನಿಂದು ನಂದು ಯಾವ ದೋಸ್ತಿನೂ ಇಲ್ಲ, ಎಂಥದೂ ಇಲ್ಲ. ಒಯ್ತಾಯಿರು ನಮ್ಮ ಅಂಗಡಿ ಮುಂದೆ ಬರಬೇಡ ನೀನಂತೂ. ನಿಂದು ನಂದು ಯಾವ ದೋಸ್ತಿನೇ. ದೋಸ್ತಿನಂತೆ ಒಳ್ಳೇದು ಹೇಳ್ಕೊಡ್ಬೇಡ, ಬರೀ ಕೆಟ್ಟದ್ದು ಹೇಳ್ಕೊಡು. ಐರನ್ ಲೆಗ್ಗೊಳೆ, ಮಟಾಶ್ ಲೆಗ್ಗೊಳೆ. ಲೇ ನನ್ನ ಕಾಲು ಗುಣದ ಬಗ್ಗೆ ಮಾತಾಡ್ಬಿಟ್ರೆ ನಾನು ಸುಮ್ಕಿರಾಕಿಲ್ಲ ಕಣ್ಲೇ. ನನಗೆ ಕಾಲು ಗುಣ ಎಂಥದ್ದು ಅಂತ ನನಗೆ ಗೊತ್ತು. ನನ್ನ ಜೊತೆ ಇದ್ದಿದ್ದಕ್ಕೆ ನೀನು ಉದ್ಧಾರ ಆಗಿದ್ದು. ಎಲ್ಲರೂ ನನ್ನ ಜೊತೆ ಇದ್ದಾರಲ್ಲ ಉದ್ಧಾರ ಆಯ್ತವ್ರೆ, ನಾನೇ ಉದ್ಧಾರ ಆಯ್ತಿಲ್ಲ. ನಿಮ್ಮ ಜೊತೆ ಸೇರ್ಕೊಂಡು ಹಾಳಾಗೋಯ್ತಿದ್ದೀನಿ ಅಷ್ಟೇನಿಯಾ. ನನಗೆ ಕಾಲು ಬಗ್ಗೆ ಮಾತಾಡ್ರೆ ಸರಿ ಇರೋಕ್ಕಿಲ್ಲ. ನಿನಗೂ ಒಂದಿನ ಬರ್ತದೆ ಟೈಮು. ಅಂದರೆ ಬೀದಿಗೆ ಬಿದ್ದಿರೋ ಟೈಮು. ಅವತ್ತು ನಾನು ರಾಣಿ ಥರ ಇರ್ತೀನಲ್ಲ, ಅವಾಗ ನೋಡ್ಕೊಳ್ಳು ಏನು ಮಾಡ್ತೀನಿ ಅಂತ ನೋಡ್ತಾ ಇರೋ. ಅವಾಗ ಮನ್ಯಾಳಿ ಇಷ್ಟು ದಿನ ನನ್ನ ಜೊತೆ ಇದ್ಬಿಟ್ಟು ಚಿತ್ರಾನ್ನ ಉಪ್ಪಿಟ್ಟು ತಿನ್ಕೊಂಡು ನನ್ನ ಜೊತೆ ತಿರ್ಗಾಡ್ಕೊಂಡಿದ್ದು ಇವಾಗ ಇಷ್ಟೊಂದೆಲ್ಲ ನಾಟಕ ಮಾಡ್ತಾ ಇದ್ದೀಗೇನೆ ನೀನಂತೂ. ಇಷ್ಟೆಲ್ಲ ಉತ್ತರ ಮಾಡ್ತಾ ಇದೀಯಾ. ನೀನು ನೋಡಿದ್ರೆ ನನಗೆ ಮೈಯೆಲ್ಲ ಉರಿದೋಯ್ತಾಯ್ತು ನನಗಂತೂ. ನಿನ್ನ ಉತ್ತರನೋ ನೀನು ಇದು. ಥೂ ನಿನ್ನ ಜನ್ಮಕ್ಕಿಷ್ಟು. ಅಲ್ಲ ನನ್ನ ಜೊತೆ ಇದ್ಕೊಂಡು ಅದ ತಿನ್ಕೊಂಡು ಇದ್ಕೊಂಡು ಇವಾಗ ನೋಡು ಹೆಂಗೆ ಪ್ಲೇಟ್ ಚೇಂಜ್ ಮಾಡ್ತಾವಳೆ. ನನಗೂ ನಿನಗೂ ಯಾವ್ದನ್ನ ದುಡ್ಡು ಸಿಕ್ಕರೆ ಇಬ್ಬರು ಚೆನ್ನಾಗಿರೋಣ ಅಂತ ಹೇಳ್ಬಿಟ್ಟು ಇವಾಗ ದುಡ್ಡು ಸಿಕ್ಕಿದ ತಕ್ಷಣ ಇವಳೇ ಚೇಂಜ್ ಆಗೋಗ್ಬಿಟ್ಲು. ದುಡ್ಡು ಸಿಕ್ಕಿದ ತಕ್ಷಣ ಚೇಂಜ್ ಆಗಲಿಲ್ಲ. ನಿನ್ನ ಜೊತೆ ಬಿಟ್ಟಿದ್ದಕ್ಕೆ ನಾನು ಚೇಂಜ್ ಆದೆ ಅಷ್ಟೇನಿಯಾ. ಅಮ್ಮ ತಾಯಿ ದಯವಿಟ್ಟು ಇಲ್ಲಿಂದ ಹೊಂಟೋಗ್ಬಿಡೆ. ತಾಯಿ ನಮ್ಮವ್ವ ಇಲ್ಲಿ ನಿಂತ್ಕೊಬೇಡವೆ. ನನ್ನ ಲತ್ತೆ ಮುಚ್ಕೊಬಿಡ್ತದೆ ನನಗಂತೂ. ನೀನು ಎಂತೋಳು ಇರಬೇಡ ನೀನಂತೂ. ನಿನ್ನ ಜೊತೆ ಇದ್ದವ್ರನ್ನೆಲ್ಲ ಹಾಳು ಮಾಡ್ತೀಯ. ನಿನ್ನ ಗುಣ ಏನೂ ಸರಿಯಿಲ್ಲ ನೋಡು. ಇವತ್ತು ನನ್ನ ಮಗಳ ಜೊತೆ ನಾನು ಸುಖವಾಗಿದ್ದೀನಿ. ಹಿಂಗೆ ಇರಬೇಕು ಅಂದರೆ ನಾನು ನಿನ್ನಿಂದ ದೂರನೇ ಇರಬೇಕು. ಇವತ್ತು ನನ್ನ ಮಗಳು ನನ್ನ ಪ್ರೀತಿಯಿಂದ ಅಮ್ಮ 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 ಅಂತ ಮಾತಾಡಿಸ್ತಾವಳೆ ಅಂದರೆ ಅದಕ್ಕೆಲ್ಲನೂ ನಿನ್ನಿಂದ ದೂರ ಆಗಿದ್ದೇನೆಯೇ ಕಾರಣ. ಅವಳಿಗೆ ಇವತ್ತು ನೀನು ಕಂಡ್ರೆ ಆಗೋಕ್ಕಿಲ್ಲ. ನೀನಂದರೆ ಅವಳಿಗೆ ಅಸಹ್ಯ. ದಯವಿಟ್ಟು ಇಲ್ಲಿಂದ ಹೊಂಟೋಗ್ಬಿಡು. ನಿನ್ನ ಮಕ್ಕ ನೋಡ್ರೆ ಅವಳು ಉರ್ದು ಬೀಳ್ತಾಳೆ ಅವಳಂತೂ. ಥೂ ನಿನ್ನ ಮಕ್ಕ ನೋಡೋಕ್ಕೂ ಬೇಜಾರಾಯ್ತದೆ. ಹೋಗಿ ಹುಡಿಕೊಂಡು ಇಲ್ಲಿ ಗಂಟ ಬಂದವಳೆ. ಬಿಟ್ಟು ಸಿಗ್ತದೇನೋ ತಿನ್ಕೊಂಡು ಬಾಸ್ಕೊಂಡು ತಿನ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಸಾಕು ನಿನ್ನ ಸವಸ. ಹೋಗಿ ನಿನ್ನ ಸೊಸೆ ಕೈ ಕಾಲು ಹಿಡ್ಕೊಂಡು ಹೆಂಗೋ ಜೀವನ ಮಾಡೋಗು. ದುರಂಕಾರ ಬಿಟ್ರೆ ಎಲ್ಲ ಒಳ್ಳೇದೇನೇ ಆಯ್ತದೆ. ಇವತ್ತು ನಾನು ದುರಂಕಾರ ಬಿಟ್ಟು ನನ್ನ ಗಂಡನ ಕಾಲಿಗೆ ಬೀಳಿಲ್ವೇ. ನೀನು ಹೋಗಿ ನಿನ್ನ ಗಂಡನ ಕಾಲ್ಗೋ ಯಾರ ಕಾಲ್ಗನ ಬೀಳು, ಎಲ್ಲ ಒಳ್ಳೇದಾಯ್ತದೆ. ಲೇ ನಿನ್ನ ಥರ ಮಾನ್ಗೆತ್ತಿರಳಲ್ಲ ನಾನು, ನಿನ್ನ ಥರ ಮೋಸ ಮಾಡೋಣಲ್ಲ ನಾನು. ನಿಯತ್ತಾಗಿದ್ದೀನಿ ನಾನಂತೂ. ನನಗೆ ಮೋಸ ಮಾಡೋಕ್ಕೆ ಅಂತ ಬಂದ್ಬಿಟ್ಟೆ, ಎಲ್ಲ ಮೋಸ ಮಾಡಿಬಿಟ್ಟೆ ಅಲ್ವಾ. ನೀನು ಉದ್ಧಾರ ಆಗೋಕ್ಕಿಲ್ಲ ಕಣ್ಲೆ. ನೀನು ಉದ್ಧಾರ ಅಂತೂ ಆಗದೇ ಇಲ್ಲ. ನೀನು ನಾಳೆಗೆ ಏನೇ ಹೋಗೋದು ನೋಡ್ತಾ ಇರಿ. ಸುಮ್ಮನೆ ಹೇಳಿರೋ ಮಾತು ಏನಾಯ್ತದೆ ಅಂತ ಹೇಳ್ಬಿಟ್ಟು
ಅಮ್ಮ ಅಂಗಡಿ ಹತ್ರ ಎಲ್ಲ ಗಲಾಟೆ ಮಾಡ್ಕೋಬೇಡ, ಅಲ್ಲೆಲ್ಲ ಕಸ್ಟಮರ್ಗಳೆಲ್ಲ ಬರ್ತಾರೆ. ಸುಮ್ಮನೆ ಆಮೇಕಿಂದ ಏನು ಅನ್ಕೊಳಕಿಲ್ಲ ಹೇಳು. ಏನಪ್ಪ ಹಿಂಗೆ ಬೀದಿ ನಾಯಿಗಳ ಥರ ಕಿತ್ತಾಡ್ತಾವ್ರೆ ಅಂತ ಅನ್ಕೊಳಕಿಲ್ವಾ? ಅಬ್ಬಬ್ಬಬ್ಬ, ಯಾವುದೋ ಅಲ್ಪಂಗೆ ಐಶ್ವರ್ಯ ಬಂದು ಅರ್ಧ ರಾತ್ರಿನ ಕೊಡೆ ಹಿಡಿದ್ರಂತೆ. ಇವಾಗ ಅಮ್ಮ ಮಗಳಿಗೂ ಐಶ್ವರ್ಯ ಸಿಕ್ಬಿಟ್ಟೈತೆ. ಅದಕ್ಕೆ ಯಾವ ದೌಲತ್ತಾಗಿ ಮಾತಾಡ್ತಾವ್ರು ನೋಡು. ದೌಲತ್ ರಾಣಿರು ಏನು ಇವ್ರದ್ದು ಏನು ಕೊಳ್ಳೆ ಹೋಯ್ತೈತೆ ಅನ್ನಂಗೆ ಮಾತಾಡ್ತಿದ್ದೀರಲ್ಲ ನೀವಂತೂ. ಆಯ್ತು ಬಿಡ್ರು, ಇಲ್ಲಿಂದ ಹೋಯ್ತೀನಿ. ನಾನೇ ನಿಮ್ಮ ಅಂಗಡಿ ತಕೊಂಡು ಬರೋಕ್ಕಿಲ್ಲ. ನನಗೂ ಒಂದು ಟೈಮ್ ಬರ್ತದೆ. ನಾನು ಕೋಟ್ಯಾಧೀಶ್ವರಿ ಆಗ್ಬಿಟ್ಟು ತೋರಿಸ್ತೀನಿ. ಅಲ್ಲಿ ಗಂಟ ನಿಮ್ಮ ತಾಗ ಮಾತಾಡಂಗಿಲ್ಲ ನಾನಂತೂ. ಲೇ ಮಮ್ತಿ, ಇಷ್ಟು ದಿನ ಜೊತೆಗಿದ್ಬಿಟ್ಟು ನನಗೆ ಕೊಲ್ಲಾಕ್ದೆ ಅಲ್ವಾ? ನೋಡ್ತಾ ಇರು, ನಾನು ಒಂದಿನ ಬೆಳಿತೀನಿ. ಒಂದು ಹೇಳ್ತೀನಿ ಸುಮಿ, ನೀನು ಈ ದುರಾಂಕಾರ ಎಲ್ಲ ಬಿಡಗಂಟಂದ್ರೆ ಆ ದೇವರು ನಿನ್ನ ಬೆಳೆಯಕ್ಕೆ ಬಿಡಕ್ಕಿಲ್ಲ. ನೀನು ಈ ದುರಾಂಕಾರ ದೌಲತ್ತು ಎಲ್ಲ ಬಿಡಬೇಕು. ಆಮೇಕಿಂದ ನಿನಗೆ ನೀನು ಬೆಳೆಯೋದು, ಸರಿನಾ? ಅಲ್ಲಿ ಗಂಟ ನಿನ್ನ ಬೆಳೆಯೋಕ್ಕೆ ಆ ದೇವರು ಬಿಡೋದೂ ಇಲ್ಲ. ಈ ದುರಾಂಕಾರ ಹೊಸಿ ಕಮ್ಮಿ ಮಾಡ್ಕ. ಏಯ್ ಹೋಗೆ ಸುಮ್ಕೇನೆಯ, ಇಲ್ಲಿ ನಿಂತ್ಕೊಂಡು ಸುಮ್ಮನೆ ಗಲಾಟೆ ಮಾಡಬೇಡ. ಹೋಗು ಸುಮ್ಕೇನೆ, ಇಲ್ಲ ಉಗಿದು ಕಳಿಸ್ಬೇಕಾಯ್ತದೆ. ಹೋಗಿ ಮಗ ಸೊಸೆ ಜೊತೆ ಬಾಳದ್ ಬಿಟ್ಬಿಟ್ಟು ಇಲ್ಲಿಗೆ ಬಂದವಳು. ಇಲ್ಲೂ ಹಾಳು ಮಾಡಕ್ಕೆ ಅಂತ ಹೇಳ್ಬಿಟ್ಟು. ಇವಳು ಯಾರ್ಯಾರ ಜೊತೆ ಕಾಲ್ಗುಣನೇ ಸರಿ ಇಲ್ಲ. ಇವಳು ಯಾರ್ಯಾರ ಜೊತೆ ಅವಳು ಎಲ್ಲರೂ ಹಾಳಾಗೋಗಿರೋದೇ ನೀನಿಯ. ಬಿಡಮ್ಮ ಹೋಗ್ಲಿ. ನಿನಗೆ ಗೊತ್ತಿಲ್ಲ ಮಗಳೇ ಎಷ್ಟು ಅಂತೋಳು ಇವಳು ಅಂತ, ಎಷ್ಟು ಆಚರಿಕ್ತಾಳೆ ಅಂತ ನಿಂಗೆ ದೇವರಣೆಗುನ್ವೆ ಗೊತ್ತಿಲ್ಲ. ಸುಮ್ಕಿರು. ಏನ ಮಾಡಲಿ, ಅವ್ರು ಮಾಡಿದ್ದವ್ರ ಕರ್ಮಕ್ಕೆ ಹೋಯ್ತದೆ. ನಮ್ಗೆ ಯಾಕಮ್ಮ ಬೇಕು? ನಾವ್ಯಾಕೆ ಅಂತ ಇದು ಅಂಥದ್ದು ಇಂಥದ್ದು ಮಾಡ್ಬೇಕು ಹೇಳು? ನಾವ್ಯಾಕೆ ಕರ್ಮ ಮಾಡಬೇಕು ಹೇಳು? ಅಯ್ಯೋ ಬಾಮ ಸುಮ್ಕೇನಿಯ, ಅವಳ ಪಾಡ್ಗಳು ಏನೋ ಮಾಡ್ಕೊಂಡು ಅವಳ ಪಾಡ್ಗಳು ಇತ್ತಾಳೆ. ಬಾ ನೀನು ಇವ್ಳ ಜೊತೆ ಇನ್ನ ಜಾಸ್ತಿ ಅಲ್ಲ ಅವಳನ್ನ ಮಾತಾಡ್ಸಕ್ಕೆ ಏನಿಯ ಹೋಗ್ಬೇಡ. ಇವಾಗ ಜಗಳಾಗೈತಾನೆ, ಹಿಂಗೆ ಇದ್ಬಿಡು. ಅವಳ ಜೊತೆ ಇದ್ರೆಲ್ಲ ಹಾಳಾಗೋಗೋದೇನಿಯ. ಇವಾಗ ನಮ್ಮ ಸಂಸಾರ ಚೆನ್ನಾಗೈತಲ್ಲ, ಇಷ್ಟ್ರಾಗ ನಾವು ಚೆನ್ನಾಗಿದ್ಬಿಡೋಣ ಅಷ್ಟೇನೆ. ಬಾಮ ಒಳಗಡಿಕೆ.